ಹತ್ಯೆಯಾದ ರಂಜಿತಾ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮೃತರ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಘೋಷಿಸುವಂತೆ ಸರ್ಕಾರಕ್ಕೆ ಆಗ್ರಹ. ಜನವರಿ 4ರಂದು ಸಂಜೆ ಸುಮಾರು 4 ಗಂಟೆಗೆ ಕಾಳಂನಗರದಲ್ಲಿ ಹತ್ಯೆಯಾದ ರಂಜಿತಾ ಬನ್ಸೋಡೆ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಭೇಟಿ ನೀಡಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ನಂತರ ಮಾತನಾಡಿದ ಅವರು, ದಲಿತ ಹಿಂದೂ ಮಹಿಳೆ ಹತ್ಯೆಯನ್ನು ಬಲವಾಗಿ ಖಂಡಿಸುತ್ತೇವೆ. ಮೃತ ರಂಜಿತಾ ಕುಟುಂಬಕ್ಕೆ 2 ಎಕರೆ ಜಮೀನು, 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ ಅವರು, ಗೃಹ ಸಚಿವರಲ್ಲಿ ಕೇಳಿಕೊಳ್ಳುತ್ತೇನೆ, ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಲವ್ ಜಿಹಾದ್ ಕಾಶ್ಮೀರದಲ್ಲಿಯೇ ಆಗಬೇಕು ಅಂತಿಲ್ಲ. ಎಲ್ಲೋ ಒಂದು ಕಡೆ ಒಂದು ಕೋಮಿನ ಯುವಕರಿಗೆ ಕೆಟ್ಟ ಪ್ರಚೋದನೆಯಿಂದ ಇಂಥ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಅದರಲ್ಲೂ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಆಗುತ್ತಿರುವುದು ಇಡೀ ಹಿಂದೂ ಸಮಾಜಕ್ಕೆ ಆತಂಕಕಾರಿಯಾಗಿದೆ. ತತ್ಕ್ಷಣವೇ 50 ಲಕ್ಷ ರೂಪಾಯಿ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು. ನಾವು ಈಗಾಗಲೇ 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ. ಮೃತರ 10 ವರ್ಷದ ಪುತ್ರನ ಶಿಕ್ಷಣದ ಜವಾಬ್ದಾರಿಯನ್ನು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ವಹಿಸಿಕೊಂಡಿದ್ದಾರೆ ಎಂದರಲ್ಲದೆ, ಇದಕ್ಕೆ ಸರ್ಕಾರ ಬೇರೆ ಬಣ್ಣ ಬಳಿಯದೆ ಸೂಕ್ತ ತನಿಖೆ ನಡೆಸಿ ದಲಿತ ಕುಟುಂಬಕ್ಕೆ, ಹಿಂದೂ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಗೃಹ ಇಲಾಖೆ ಸಂಪೂರ್ಣ ನಿಷ್ಕ್ರಿಯವಾಗಿರುವುದರಿಂದ ರಾಜ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸುತ್ತಿವೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದ ನೆನಪು ಮಾಸುವ ಮುನ್ನವೇ ಈ ಘಟನೆ ಆಗಿರುವುದು ಖೇದಕರ. ಬಿಜೆಪಿಯವರು ಏನು ಮಾತನಾಡಿದರೂ ಸರ್ಕಾರ ಕೋಮುವಾದಿಗಳೆಂಬ ಪಟ್ಟ ನೀಡುತ್ತದೆ. ಸರ್ಕಾರ ಕೈಕಟ್ಟಿ ಕುಳಿತಿರುವುದರಿಂದಲೇ ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಟೀಕಿಸಿದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅವರು, ಪಕ್ಷದ ವತಿಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಧನ ಚೆಕ್ ವಿತರಿಸಿದರು. ಎಂಎಲ್ಸಿ ಶಾಂತಾರಾಮ್ ಸಿದ್ದಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್.ಎಸ್. ಹೆಗಡೆ, ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ, ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ, ತಾಲೂಕಾಧ್ಯಕ್ಷ ಪ್ರಸಾದ್ ಹೆಗಡೆ, ಪ್ರಮುಖರಾದ ಶ್ಯಾಮ್ಲಿ ಪಾಟಣ್ಕರ್, ಚಂದ್ರಕಲಾ ಭಟ್, ಅನಂತಮೂರ್ತಿ ಹೆಗಡೆ ಇತರರು ಇದ್ದರು. ಏನಾದ್ರು ಹೇಳಿಕೆಯನ್ನು ಕೊಟ್ಟರೆ ಇವು ಕೋಮುವಾದಿಗಳು ಅಂತೇಳಿ ನಮಗೆ ಬಣ್ಣವನ್ನು ಕೊಡುವಂಥ ಕೆಲಸ ಮಾಡುತ್ತಾರೆ. ಆದರೆ ಅನೇಕ ಲವ್ ಜಿಹಾದ್ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ. ರಾಜ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿದೆ. ಯಾವುದೇ ಪ್ರಕರಣ ಆದರೂ ಕೂಡ ಇದಕ್ಕೆ ಬೇರೆ ರೀತಿಯ ಒಂದು ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು, ಪ್ರಕರಣಗಳ ಮುಚ್ಚುವ ಹಾಕುವಂಥದ್ದು, ಇದೆಲ್ಲದ ಪರಿಣಾಮನೇ ನೆನ್ನೆ ಕೂಡ ಯಲ್ಲಾಪುರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು. ನಾನು ಮುಖ್ಯಮಂತ್ರಿಗಳೇ ವಿಶೇಷವಾಗಿ ಸಂದರ್ಭದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದೀರಿ, ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನು ಕೊಡದೇ ಸರಿಯಾದ ರೀತಿ ತನಿಖೆಯಾಗಿ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು, ಹಿಂದೂ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು. ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ. ನೋಡಿದ್ರಿ ಪಾಪ ತಾಯಿ, ಅದೇ ರೀತಿ 10 ವರ್ಷದ ಮಗು ಕೂಡ ಇದೆ. ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು ಅದನ್ನು ಕೊಡಲೇಬೇಕಾಗ್ತದೆ. ಅತ್ಯಂತ ಬಡ ಕುಟುಂಬ, ಒಂದು ದಲಿತ ಕುಟುಂಬ, ಒಂದು ದಲಿತ ಹಿಂದೂ ಕುಟುಂಬ ಇದು. ರಾಜ್ಯ ಸರ್ಕಾರ ತತ್ಕ್ಷಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತೇಳಿ ಆಗ್ರಹವನ್ನು ಪಡಿಸ್ತೇನೆ. ಪಕ್ಷದ ವತಿಯಿಂದ ನಾವು 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದೇ ರೀತಿ 10 ವರ್ಷದ ಬಾಲಕ ಏನಿದ್ದಾನೆ, ಆತನಿಗೆ ವಿಶ್ವದರ್ಶಿ ಶಿಕ್ಷಣ ಸಂಸ್ಥೆ ಮೊನ್ನೆ ಹರಿಪ್ರಕಾಶ್ ಕೋಣೆಮನೆ ಅವರು ಆ ಬಾಲಕನಿಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅನ್ನುವ ಈಗಾಗಲೇ ಭರವಸೆನ ಈಗಾಗಲೇ ಕೊಟ್ಟಿದ್ದಾರೆ. ಕುಟುಂಬದ ತಾಯಿ ಕೊಟ್ಟಿದ್ದಾರೆ, ಆ ಬಾಲಕನ ಶಿಕ್ಷಣದ ಕಡೆ ಗಮನಿಸ್ತೇವೆ ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಆ ದಲಿತ ಕುಟುಂಬಕ್ಕೆ 2 ಎಕರೆ ಜಮೀನನ್ನು ಕೊಡಬೇಕು ಮತ್ತು ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಸಂದರ್ಭ ಆಗ್ರಹಪಡಿಸ್ತೇನೆ.